ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಳ್ಕರ್. ನಮಸ್ಕಾರ ವೀಕ್ಷಕರೇ, ಕೆಜಿಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಮಂಡ್ಯ ಜಿಲ್ಲೆಯ ರಾಜ್ಯಾಧ್ಯಕ್ಷರು ಬಡಗಪುರ ನಾಗೇಂದ್ರ ಇವರ ಆದೇಶದ ಮೇರೆಗೆ ಕಾವೇರಿ ಪ್ರಾಧಿಕಾರ ಕರ್ನಾಟಕದ ಜಲಾನಯನ ಪ್ರದೇಶದ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ ನೀರನ್ನ ಬಿಡುಗಡೆ ಮಾಡಬೇಕೆಂದು ಮಾಡಿರುವ ಆದೇಶವನ್ನು ಖಂಡಿಸಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕ್ ರೈತ ಸಂಘದಿಂದ ಮದ್ದೂರು ತುಮಕೂರು ರಸ್ತೆಯ ಕೆಸ್ತೂರು ಪಟ್ಟಣದಲ್ಲಿ ರಸ್ತೆ ತಡೆ ಮಾಡಿ ಇಂದು ಅಂದ್ರೆ 1/8/2026 ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ವಿಭಾಗೀಯ ಉಪಾಧ್ಯಕ್ಷರಾದ ಬೋರಾಪುರ್ ಶಂಕರಗೌಡ, ಮಂಡ್ಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಿಂಗಪ್ಪಾಜಿ, ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಎಎಲ್ ಕೆಂಪುಗೌಡ, ಜಿಲ್ಲಾ ಉಪಾಧ್ಯಕ್ಷ ಜೆಎ ಶಂಕರ್, ಜಿಲ್ಲಾ ಖಜಾಂಚಿ ಸಟ್ಟಳ್ಳಿ ರವಿಕುಮಾರ್, ಮದ್ದೂರು ತಾಲೂಕು ಅಧ್ಯಕ್ಷರು ಉಮೇಶ್, ಪ್ರಧಾನ ಕಾರ್ಯದರ್ಶಿ ವಿನೋದ್ ಬಾಬು, ತಾಲೂಕಾ ರೈತ ಮುಖಂಡರು ಸತೀಶ್, ತಾಲೂಕಾ ಗೌರವ ಅಧ್ಯಕ್ಷರು ವೆಂಕಟೇಗೌಡ, ಸಹ ಕಾರ್ಯದರ್ಶಿ ಸಿದ್ದರಾಜು, ಉಪಾಧ್ಯಕ್ಷರು ಮಹಾದೇವು ದೇಸಿಗೌಡ ಇನ್ನಿತರರು ಹಾಜರಿದ್ದರು. ವರದಿ ರವಿಕುಮಾರ್, ಮಂಡ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಈ ರೈತ ಹೋರಾಟಗಾರರಿಗೆ ಒಂದು ಲೈಕ್ ಮಾಡಿ, ಹಾಗೇನೆ ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬಂಗಾರಪ್ಪನವರು ಅವರ ಕಾಲಘಟ್ಟದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಜನಗಳಿಗೆ ಅನ್ಯಾಯ ಮಾಡಿ ನೀರಿಲ್ಲದ ಬರಪೀಡಿತ ಪ್ರದೇಶ ಸಮಯದಲ್ಲಿ ನೀರನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಗಟ್ಟಿ ತೀರ್ಮಾನವನ್ನ ತೆಗೆದುಕೊಂಡಿದ್ರು. ಅದೇ ತೀರ್ಮಾನವನ್ನ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಳ್ಬೇಕು. ಇವ್ರಿಗೇನಾದ್ರೂ ಸರ್ಕಾರ ವಜಾ ಹಾಕ್ಬಿಡುತ್ತೆ ಅನ್ನೋ ಅಳಕೇನಾದ್ರೂ ಇದ್ರೆ ಇಡೀ ರೈತ ಕುಲದ ಪರವಾಗಿ ಇವತ್ತು ಯಾವ್ಯಾವ ಪಕ್ಷದವರು ಗೆದ್ದಿದಾರೋ MLAಗಳು ಇವ್ರನ್ನೆಲ್ಲ ಗೆಲ್ಸ್ಕೊಂಡು ಬರುವಂತ ಜವಾಬ್ದಾರಿಯನ್ನ ಇಡೀ ರೈತ ಕುಲ ತಗೋತದೆ. ಇವತ್ತು ರೈತರ ಜೊತೆ ಇವರು ನಿಂತಿದ್ದೆ. ಆದ್ರೆ ಇನ್ನು ಕೇಂದ್ರ ಸರ್ಕಾರದಲ್ಲಿ ನಮ್ಮದೇ ರಾಜ್ಯದ 4 ಸಚಿವರಿದ್ದಾರೆ. ಕುಮಾರಸ್ವಾಮಿ ಅವರು, ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರು, ಬಿ ಸೋಮಣ್ಣ ಅವರು ರಾಜ್ಯ ರೈಲ್ವೆ ಸಚಿವರು, ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಇತ್ತೀಚೆಗೆ ಶಿಕ್ಷಣ ಖಾತೆಯನ್ನು ಕೂಡ ಕೊಟ್ಟವ್ರೆ, ಶೋಭಾ ಕರಂದ್ಲಾಜೆ ಅವರು. ಅದೇ ನಮ್ಮ ದೊಡ್ಡ ಸಂಖ್ಯೆಯ ಅಂಬರೀಶ್ ಅಣ್ಣ ಅವರು ಸಚಿವರಾಗಿದ್ದ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ರು, ರಾಜೀನಾಮೆಯನ್ನು ಕೊಟ್ಟು ಬಂದ್ರು. ನೀವು ಕಾವೇರಿ ನೀರನ್ನ ಬಿಡದೆ ಆದ್ರೆ ನಾನು ನಿಮ್ಮ ಒಂದು ಮಂತ್ರಿ ಪದವಿಯಿಂದ ತಿರಸ್ಕರಿಸಿ ಹೋರಾಟ ಮಾಡಿ ನೀರನ್ನ ನಾಲೆಗಳಿಗೆ ಬಿಡುಗಡೆ ಮಾಡಿದ್ರು. ಆ ನೀರನ್ನ ಈಗಾಗಲೇ ನಿಲ್ಲಿಸವ್ರೆ ಅಂತ ಈಗಾಗಲೇ ಸುದ್ದಿ ಬಂತು. ಪತ್ರಿಕರು ಅದನ್ನ ಬರೀಬೇಕು. ಇವತ್ತೇನಾದ್ರು ನೀರ ನಿಲ್ಲಿಸಿದ್ದೆ ಆದ್ರೆ ಸರ್ಕಾರದ ವಿರುದ್ಧ ಮತ್ತಷ್ಟು ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಚಳವಳಿಯ ಮುಖಾಂತರ ನಾವು ಕೊಡಬೇಕಾಗ್ತದೆ. ಬಂಧುಗಳೇ, ನೋಡಿ, ಈ ವರ್ಷ ತೀವ್ರತರವಾದ ಬರಗಾಲವನ್ನ ರಾಜ್ಯ ಎದುರಿಸ್ತಾ ಇದೆ. ಕರ್ನಾಟಕದ ಯಾವುದೇ ಜಲಾಶಯಗಳು ಇದುವರೆಗೆ ತುಂಬಿಲ್ಲ. ತೀವ್ರತರವಾದಂತ ಬರಗಾಲ. ಯಾವ ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ದನ ಕರುಗಳಿಗೆ ನೀರಿಲ್ಲ. ಈಗಿದ್ರೂ ಕೂಡ, ಈ ವಸ್ತುಸ್ಥಿತಿ ಅರಿವಿದ್ರೂ ಕೂಡ ಕಾವೇರಿ ನೀರು ನಿರ್ವಹಣಾ ಸಮಿತಿ ಈ ತರದ ಒಂದು ಅವೈಜ್ಞಾನಿಕವಾದಂತಹ ತೀರ್ಪನ್ನು ನೀಡಿ ನಮ್ಮ ಕಾವೇರಿ ಪ್ರಾಂತ್ಯದ ರೈತರಿಗೆ ಒಂದು ಮರಣ ಶಾಸನ ಬರೆದಿದೆ ಅಂತಕ್ಕಂಥ ವಿಚಾರವನ್ನ ನಾವಾದ್ರೂ ಹೇಳ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ನೀರು ಯಾವುದೇ ಕಾರಣಕ್ಕೆ ಬಿಡ್ಲಿಕ್ಕಾಗಿಲ್ಲ, ಆಗಲ್ಲ. ಇವತ್ತು ಏನು ರಾಜ್ಯ ಸರ್ಕಾರ ಪರಿಸ್ಥಿತಿಯನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಾವು ಬೆಳೆ ಬೆಳಿಲಿಕ್ಕೆ ನೀರಿಲ್ಲ, ಜನ ಜಾನುವಾರುಗಳು ಕುಡಿಯೋಕೆ ನೀರಿಲ್ಲ ಅಂತ ಇದೀವಿ. ಒಂದು ಮನೆಗೆ ಎಷ್ಟು ನೀರನ್ನ ಕೊಡ್ಬೋದು? 3 ರಿಂದ 4 ಬಿಂದಿಗೆ.
ಇದರಲ್ಲಿ ಬದುಕನ್ನ ಮಾಡುವಂತ ದುರಂತ ಸ್ಥಿತಿ ಕರ್ನಾಟಕದಲ್ಲಿ ಇರಬೇಕಾದ್ರೆ ಈ ಭಾಗದ ಜನರಿಗೆ ನೀರನ್ನು ಒದಗಿಸೋದು ಬಿಟ್ಟು ಅವರು ಕೊಡುವಂಥದ್ದು ಸಮಂಜಸ ಅಲ್ಲ. ರಾಜ್ಯ ಸರ್ಕಾರದವರು ಯಾವುದೇ ಕಾರಣಕ್ಕೂ ಹನಿ ನೀರನ್ನ ಬಿಡೋದಿಲ್ಲ. ಅಂದ್ರೆ ಈ ಬರಗಾಲದ ಪರಿಸ್ಥಿತಿ ಹೋಗೋವರೆಗೆ, ಮಳೆಯಾಗಿ ಸಾಕಷ್ಟು ನೀರು ಬರೋವರೆಗೆ ನೀರನ್ನ ಬಿಡೋದಿಲ್ಲ ಅನ್ನೋ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಅಕಸ್ಮಾತ್ ಯಾವ್ದಾದ್ರು ಸರ್ಕಾರ ಕೋರ್ಟ್ ಮೂಲಕ ಮೊರೆ ಹೋಗಿ ಸರ್ಕಾರವನ್ನು ವಜಾ ಮಾಡಿಸ್ತಾರೆ ಅನ್ನೋ ಭಯ ಏನಾದರೂ ಇದ್ರೆ ಇವರೆಲ್ಲವನ್ನ ನಾವೇ ತೀರ್ಮಾನ ಮಾಡೋದು. ಜನರು ಅವಿರೋಧವಾಗಿ ಮತ್ತೊಮ್ಮೆ ಬೇಕಿದ್ರೆ ಆಯ್ಕೆ ಮಾಡೋಣ. ಇವ್ರು ಮತ್ತೊಮ್ಮೆ ಅಧಿಕಾರದ ಆಸೆಯಿಂದ ಸರ್ಕಾರವನ್ನು ಮುನ್ನಡೆಸಿ ರೈತರ ಪರವಾಗಿ ಹೋಗುವಂತ ಕೆಲಸವನ್ನ ಇವ್ರು ಮಾಡಬೇಕು. ಮತ್ತೆ ನಾವು ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ಳುವಂಥದ್ದು, ಏನ್ ನೀರು ನಿರ್ವಹಣಾ ನಿಯಂತ್ರಣ ಮಂಡಳಿ ಐತೆ, ಮತ್ತೆ ಪ್ರಾಧಿಕಾರ ಐತೆ, ಮತ್ತೆ ಈ ಸಮಿತಿ ಐತೆ, ಈ ಎಲ್ಲವನ್ನ ನೀವು ವಜಾ ಮಾಡಬೇಕು. ಯಾಕೆ ಕಾರಣ ಇಷ್ಟೇ, ಅವ್ರು ಯಾರು ಸ್ಥಳಕ್ಕೆ ಬರಲಿಲ್ಲ, ತಮಿಳುನಾಡಿಗೆ ಹೋಗ್ಲಿಲ್ಲ, ಕರ್ನಾಟಕಕ್ಕೆ ಬರಲಿಲ್ಲ, ಇಲ್ಲಿ ಪರಿಸ್ಥಿತಿ ಏನು ಅಂತ ನೋಡ್ಲಿಲ್ಲ, ಅಲ್ಲಿ ಪರಿಸ್ಥಿತಿ ಏನು ಅಂತ ನೋಡ್ಲಿಲ್ಲ. ಅಲ್ಲಿ ಕೂತ್ಕೊಂಡು ಒಂದು ತೀರ್ಮಾನ ಮಾಡ್ಬಿಟ್ರು. ನಾವು ಮತ್ತೆ ತಮಿಳುನಾಡವರು ಕಿತ್ತಾಡಬೇಕು, ಹೊಡೆದಾಡಬೇಕು. ನಾನು ಹೇಳೋದು, ಸ್ಥಳಕ್ಕೆ ಬಂದು ಇವ್ರು ಪರಿಶೀಲನೆ ಮಾಡಿ, ಈ ಭಾಗದಲ್ಲಿ ನೀರಿನ ಅಭಾವ ಇಷ್ಟ ಐತೆ, ಈ ಭಾಗಕ್ಕೆ ಇಷ್ಟು ಬಿಡಬಹುದು ಅಂತ ಹೇಳಿ ತೀರ್ಪು ಕೊಟ್ಟಿದ್ರೆ ಆ ತೀರ್ಪನ್ನ ಒಪ್ಕೊಂಬೋದಿತ್ತು. ಅದನ್ನ ಬಿಟ್ಟು ಅಲ್ಲೇ ಕೂತಿ ಒಂದು ತೀರ್ಮಾನ ಮಾಡ್ತಾರೆ ಅಂದ್ರೆ ಅದು ಅವೈಜ್ಞಾನಿಕ. ಇಂತಹ ತೀರ್ಪನ್ನು ನೀಡುವಂತ ಈ ನೀರು ನಿರ್ವಹಣಾ ಮಂಡಳಿ ನಮಗೆ ಬೇಕಾಗಿಲ್ಲ. ಇದನ್ನು ಸಂಪೂರ್ಣವಾಗಿ ವಜಾ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಸಮಸ್ಯೆಯನ್ನ ಬಗೆಹರಿಸ. ಕೇಂದ್ರ ಸರ್ಕಾರ ಕೇಳಲಿಲ್ಲ ಅಂದ್ರೆ ಏನ್ ಮಾಡಬೇಕು, ರಾಜ್ಯ ಸರ್ಕಾರ ಕೇಳಲಿಲ್ಲ ಅಂದ್ರೆ ಏನ್ ಮಾಡಬೇಕು. ನಮ್ಮ ಇಡೀ ಕಾವೇರಿ ಪ್ರಾಂತ್ಯ ಭಾಗದ MLAಗಳೇನಿದ್ದಾರೆ ಎಲ್ಲರೂ ರಾಜೀನಾಮೆಯನ್ನು ಕೊಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬರಬೇಕು. ಅದೇ ಪ್ರಕಾರ ನಮ್ಮ ಇಡೀ ಕಾವೇರಿ ಪ್ರಾಂತ್ಯ ಭಾಗದ ಸಂಸದರು ಏನಿದ್ದಾರೆ ಮತ್ತೆ 4 ಜನ ಕೇಂದ್ರ ಸಚಿವರು ಏನಿದ್ದಾರೆ ನಮ್ಮ ಅಂಬರೀಷಣ್ಣ ಮಾದರಿ ಹಾಕೊಟ್ಟು ಹೋಗೋರೆ. ನೀವೇನಾದ್ರು ನೀರು ಬಿಡದೆ ಆದ್ರೆ ನಾವು ರಾಜೀನಾಮೆ ಪತ್ರ ಕೊಟ್ಟು ಬರ್ತೀವಿ ಅಂತ ಕೊಟ್ಟು ಬಂದಿದ್ದಾರೆ. ಅದೇ ದಾರಿಯನ್ನು ಅನುಸರಿಸಿ ನಮ್ಮ ಜೊತೆ ಹೋರಾಟಕ್ಕೆ ಬರಬೇಕು. ಇಲ್ಲ ಇವರು ಅಧಿಕಾರದಲ್ಲೇ ಮುಂದುವರಿಯೋದಾದ್ರೆ ಇಂತಹ ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಇಷ್ಟೇ ಅಂತಿಮವಾಗಿ ತೆಗೆದುಕೊಳ್ಬೇಕಾಗಿರೋ ನಿರ್ಧಾರ. ನಮ್ಮ ಜನರಿಗೆ ತೊಂದರೆ ಮಾಡಿ ಯಾವುದೇ ಕಾರಣಕ್ಕೂ ಹನಿ ನೀರನ್ನ ತಮಿಳುನಾಡಿಗೆ ಬಿಡೋದಿಲ್ಲ ಅಂತ ಹೇಳಿ ನಾಳೆ ಸರ್ವಪಕ್ಷ ಸಭೆಯಲ್ಲಿ ಸರ್ವಪಕ್ಷಗಳು ಮುಖ್ಯಮಂತ್ರಿ ಆದಿಯಾಗಿ ಘೋಷಣೆಯನ್ನ ಮಾಡಬೇಕು ಅನ್ನೋ ಮನವಿಯನ್ನ ಮಾಡ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಇದುವರೆಗೆ ಮಾತಾಡಿದಂತ ವಿನೋದ್ ಬಾಬು ಧನ್ಯವಾದಗಳು. ಎಲ್ಲ ನಾಗರಿಕ ಬಂಧುಗಳೇ, ರೈತ ಬಂಧುಗಳೇ, ವಿದ್ಯಾರ್ಥಿ ಬಂಧುಗಳೇ, ಏನು ಇದುವರೆಗೆ ಈ ಒಂದು ಚಳವಳಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಸರ್ಕಾರದ ಮೇಲೆ ಒತ್ತಡ ಹೇಳಿ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬೇಡಿ. ರೈತರ ಬಂಧುಗಳೇ, ಈ ವರ್ಷ ನಿಮ್ಮೆಲ್ಲ ಗೊತ್ತಿರುವಾಗ ಮುಂಗಾರು ಮಳೆ ವೈಫಲ್ಯತೆಯನ್ನು ಕಂಡು ನಾವು ಸತತವಾಗಿ ಈಗ ಬರಗಾಲದ ಬವಣೆಯನ್ನ ಅನುಭವಿಸ್ತಾ ಇದ್ದೀವಿ. ಈ ಮೊದಲೇ ಏನೋ ಎಲ್ಲಿನೋ ಅಂತಕ್ಕಂಥ ಸೂಪರ್ ಎಲ್ಲಿನೋ ಅಂತಕ್ಕಂಥ ಒಂದು ಚಂಡಮಾರುತದ ಪ್ರಭಾವ, ಆ ಪ್ರಭಾವದಿಂದ ಈ ಬಾರಿ ಪ್ರಕೃತಿ ಮುನಿದು ಮಳೆ ಕೂಡ ಬರ್ದನೆ ಈ ವರ್ಷ ಬರಗಾಲದ ಸೂಚನೆಯನ್ನು ಈಗಾಗಲೇ ಕೊಟ್ಟಾಗಿದೆ. ಈಗಿತ್ತು ಕರ್ನಾಟಕದ ಯಾವುದೇ ಜಲಾಶಯಗಳು ಇದುವರೆಗೆ ನೀರಿನಿಂದ ತುಂಬಿಲ್ಲ. ಹೀಗಿದ್ರೂ ಕೂಡ ವಸ್ತುಸ್ಥಿತಿ ಹೀಗಿದ್ರೂ ಕೂಡ ಕುಡಿಯುವ ನೀರಿಗೆ ಸಮಸ್ಯೆ ಆಗುವಂತ ಸಂದರ್ಭ ಇದ್ರೂ ಕೂಡ ಏನಿವತ್ತು ಕಾವೇರಿ ನೀರು ನಿರ್ವಹಣಾ ಸಮಿತಿ, ಕಾವೇರಿ ಪ್ರಾಧಿಕಾರಗಳು ಇವತ್ತು ತಮಿಳುನಾಡಿಗೆ ಪ್ರತಿನಿತ್ಯ 15,000 ಕ್ಯೂಸೆಕ್ಸ್ನಾಗೆ ಪ್ರತಿನಿತ್ಯ 3,500 ಕ್ಯೂಸೆಕ್ಸ್ನಾಗೆ 15 ದಿವಸ ನೀರು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ಅವೈಜ್ಞಾನಿಕವಾದಂಥ ತೀರ್ಮಾನ. ಅಲ್ಲಿಗೆ 15 ದಿವಸಕ್ಕೆ 4.5 TMC ನೀರು ಖಾಲಿ ಆಗ್ತದೆ. ಅಷ್ಟು ನೀರು ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪರಿಜ್ಞಾನ ಕೂಡ ಇಲ್ಲ. ವಸ್ತುಸ್ಥಿತಿ ಅವ್ರಿಗೆ ಗೊತ್ತಿದೆ, ಆ ಸಮಿತಿಯವ್ರಿಗೆ. ಆದ್ರೂ ಕೂಡ ಈ ತೀರ್ಮಾನ ತಗೊಂಡಿದ್ದಾರೆ. ನಾವು ಮೊದಲು ನಮ್ಗೆ ಬೆಳೆ ಬೆಳಿ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಹೇಳ್ಬಿಟ್ಟಿದೆ. ಆಯ್ತು, ನಾವಿಲ್ಲಿ ಯಾವ ಒಟ್ಟು ಹಾಕಿಲ್ಲ, ನೀರು ಬಂದಿಲ್ಲ, ಕಾಲುವೆ ನೀರು ಬರ್ತಿಲ್ಲ, ಎಂಥದೂ ಇಲ್ಲ. ಅಟ್ಲೀಸ್ಟ್ ಕೊನೆಯ ಪಕ್ಷ ಕುಡಿಲಿಕ್ಕೆ ನೀರಿಗಾದರೆ ಶೇಖರಣೆ ಆಗುವವರೆಗೆ ಜಲಾಶಯಗಳಲ್ಲಿ ನೀರನ್ನ ಕೊಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಮಾಡ್ಲಿಕ್ಕೆ ನಾವು ನೀವೆಲ್ಲ ಸೇರಿದ್ದೀವಿ. ಬಂಧುಗಳೇ, ಇವತ್ತು ನೋಡಿ ಕಾವೇರಿ ಜಲ ವಿವಾದದಲ್ಲಿ ನಮ್ಗೆ ಬಹಳ ಮೊದಲಿಂದ ಅನ್ಯಾಯ ಆಗಿದೆ. ಏನು ಕಾವೇರಿ ಟ್ರಿಬ್ಯುನಲ್ ರಚನೆ ಆಯ್ತು, ಕಾವೇರಿ ನ್ಯಾಯಾಧೀಕರಣ ಅಂತೇಳಿ ಅವತ್ತಿನಿಂದ ಅಂತಿಮ ತೀರ್ಪು ಬರುವವರೆಗೂ ಕೂಡ ನಮ್ಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ತಾವೆಲ್ಲ ಕೂಡ ಗಮನಿಸಿದ್ದೀವಿ. ಇವತ್ತು ಏನು ನೀರಿನ ವಿಚಾರ, ನೀರು ಅಂತಕ್ಕಂಥದ್ದು ಪ್ರಕೃತಿ ತತ್ವವಾಗಿ ಸಿಗ್ತಕ್ಕಂಥ ವಸ್ತು. ಮಳೆ ಹೋದ್ರಷ್ಟೇ ನೀರು ಬರ್ತಕ್ಕಂಥದ್ದು.
ಈ ಪ್ರಕೃತಿ ದತ್ತವಾಗಿ ಸಿಗುವಂತ ವಸ್ತುಗೆ ಕಾನೂನು ಬರೀಲಿಕ್ಕೆ ಅವಕಾಶ ಇಲ್ಲ. ಈಗ ಹಿಂದೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ತಿದ್ರು, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಜಲ ವಿವಾದ ಬಂದಾಗ ಅಂತಾರಾಜ್ಯ ಜಲಮಂಡಳಿಗಳನ್ನ ರಚನೆ ಮಾಡಿಕೊಂಡು ಆ ಮಂಡಳಿ ಮೂಲಕ ಮಾತುಕತೆ ಮೂಲಕ ಸಂಧಾನದ ಮೂಲಕ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಿದ್ರು ಅಂತ ಹೇಳಿ. ಆದ್ರೆ ಇವತ್ತು ನೋಡಿ ಯಾತಕ್ಕೆ ಅಂದ್ರೆ ನಾವು ತಮಿಳುನಾಡಿಗೆ ನೀರು ಕೊಡ್ಬೇಕು, ನೋಡಪ್ಪ ಮಳೆಯ ನೀನ್ ಇಷ್ಟೇ ಮಳೆ ಉಳಿಸ್ಬೇಕು ಈ ಸಾರಿ, ತಮಿಳುನಾಡಿನ ನೀರು ಕೇಳ್ತಾರೆ ಅಂತ ಹೇಳಕ್ ನಿಮ್ಗೆ ಅಧಿಕಾರ ಇದೆಯಾ? ಹಾಗಾಗಿ ಇದು ಮಾತುಕತೆ ಮುಖಾಂತರ ಬೇಕಾಗಿತ್ತು. ಆದ್ರೂ ಕೂಡ ಕಾನೂನು ಆಗೋಯ್ತು. ಆಗ್ಲಿ ಕಾನೂನು ವಸ್ತು ಸ್ಥಿತಿ ಅರಿವು ಇರ್ಬೇಕು ನೀರು ಬಿಡ್ಬೇಕಾದ್ರೆ. ಆ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೆ ನೀರು ಬಿಡ್ಲಿಕ್ಕೆ ಒಪ್ಪಲ್ಲ. ಇವತ್ತು ಕೆಸ್ತೂರ್ ಭಾಗದಲ್ಲಿ ಬೆಳೆ ಬೆಳೀಲಿಕ್ಕೆ ನೀರಿಲ್ಲದೆ ಇರ್ಬೋದು. ಆದ್ರೆ ಇಲ್ಲಿ ಒಂದು ಶಿಂಸಾ ಎಡದಂಡೆ ಮತ್ತು ಬಲದಂಡೆ ನಾಲೆಗಳು ಹರಿತಾವೆ. ಆ ನಾಲೆಗಳಲ್ಲಿ ನೀರು ಬರ್ತಾವೆ. ಅದು ಕೂಡ ಕಾವೇರಿ ನೀರನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂಥದ್ದು. ಕುಡಿಯುವ ನೀರಿಗೂ ಕೂಡ ಕಾವೇರಿ ನೀರನ್ನೇ ಅವಲಂಬಿಸಿಕೊಂಡಿರ್ತಕ್ಕಂಥದ್ದು ಕೆಸ್ತೂರ್ ಮತ್ತು ಅಕ್ಕಪಕ್ಕದ ಹಳ್ಳಿಗಳೆಲ್ಲ. ಹಾಗಾಗಿ ನಾವು ಕೂಡ ಶಿಂಸಾ ಎಡದಂಡೆ ಮತ್ತು ಬಲದಂಡೆ ಎರಡೂ ನಾಲಾ ವ್ಯಾಪ್ತಿಯನ್ನ ಬಿಸಿ ನಾಲೆ ಅಚ್ಚುಕಟ್ಟು ವ್ಯಾಪ್ತಿಗೆ ಸೇರಿಸಿ ಅಂತೇಳಿ ಹೋರಾಟ ಕೂಡ ಮಾಡ್ತಾ ಇದ್ದೀವಿ. ಆ ಕಾರಣಕ್ಕೆ ಇವತ್ತು ಅದು ಮುಂದೆ ಹೋರಾಟ ಮುಂದುವರಿಸಿದೆ. ಇವತ್ತೇನು ಇಡೀ ರಾಜ್ಯದಲ್ಲಿ ಬರಗಾಲ ಇರೋದ್ರಿಂದ ಯಾವುದೇ ಬೆಳೆಗಳು ನಾವು ಹಾಕ್ತಾ ಇರೋದ್ರಿಂದ ಇವತ್ತು ಸರ್ಕಾರ